ನಾಳೆಯಿಂದ ನವರಾತ್ರಿ ಆರಂಭ ಆಗ್ತಾ ಇದೆ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆ ಕಟ್ಟಿದೆ. ವಿದ್ಯುಕ್ತವಾಗಿ ನಾಳೆ ದಸರಾ ಉದ್ಘಾಟನೆ ಆಗ್ತಾ ಇದೆ. ಈ ದಸರಾ ಸಂಭ್ರಮದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡಿ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತಿನಿಂದ ಮೈಸೂರು ಪ್ರವಾಸವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಇಡಿ ಎಂಟ್ರಿ ಆಗಬಹುದು ಅಂತ ಇದ್ದಾರೆ. ದಸರಾ ಸಂಭ್ರಮದ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಟೆನ್ಷನ್ ಶುರುವಾಗಿದೆ. ಸೈಟ್ ವಾಪಸ್ ಕೊಟ್ಟರೂ ಕೂಡ ಇಡಿ ಭಯ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ತಪ್ತಾ ಇಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮೈಸೂರಿಗೆ ಇಡಿ ಅವರು ಎಂಟ್ರಿ ಕೊಡಬಹುದು. ಅದರಲ್ಲಿ ಮೂಡಾ ಕಚೇರಿ, ಆರೋಪಿಗಳ ಮನೆ ಮೇಲೆ ಕೂಡ ರೇಡ್ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮನೆ ಮೇಲೂ ಕೂಡ ರೇಡ್ ಆಗುವಂತಹ ಸಾಧ್ಯತೆ. ವಿಜಯದಶಮಿ ಹಬ್ಬದ ಸಂಭ್ರಮಕ್ಕೆ ಇಡಿ ತಣ್ಣೀರನ್ನು ಎರಚಿದೆ. ಏನೇ ಇದ್ರೂ, ಎಷ್ಟೇ ಧೈರ್ಯವಾಗಿದ್ದೀನಿ, ನಾನು ಯಾರಿಗೂ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ ಅಂತಂದ್ರೂ ಕೂಡ ಈ ಟೆನ್ಷನ್ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಮುಖದಲ್ಲಿ ಕಾಣ್ತಾನೆ ಇದೆ ಕಳೆದ 4-5 ದಿನಗಳಿಂದ. ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ ಅವರು ಕೂಡ ಎಂಟರ್ ಆಗ್ತಾ ಇದ್ದಾರೆ. ಇಡಿ ಅವರ ಕಾರ್ಯವೈಖರಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವರು ಡೈರೆಕ್ಟಾಗಿ ನೋಟಿಸ್ ಕೊಟ್ಟು ಕರೆಸ್ತಾರೋ, ಏಕಾಏಕಿ ದಾಳಿ ಮಾಡ್ತಾರೋ ಏನೂ ಹೇಳಕ್ಕೆ ಬರಲ್ಲ. ಅವರು ಯಾವ ಬೇಕಾದರೂ ಮಧ್ಯರಾತ್ರಿ ಬೇಕಾದರೂ ಬಂದು ರೇಡ್ ಮಾಡ್ಬೋದು. ಇದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಆರೋಪಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ಅಥವಾ ಯಾರ ಮನೆ ಮೇಲೆ ಬೇಕಾದರೂ ರೇಡ್ ಆಗ್ಬೋದು, ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅಥವಾ ವಶಪಡಿಸ್ಕೊಳ್ಳೋದಕ್ಕೆ ಅಂತನ್ಬಿಟ್ಟು. ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು A1, ಅವರ ಪತ್ನಿ ಪಾರ್ವತಮ್ಮನವರು A2, A3 ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳ ಬಾಮೈದ A4 ದೇವರಾಜು. ಸೊ ಇವರೆಲ್ಲರೂ ಇದ್ದಾರೆ. ಇಡಿನಲ್ಲಿ ECIR ಕೂಡ ಈಗಾಗಲೇ ದಾಖಲಾಗಿರೋದ್ರಿಂದ ಅವರು ತನಿಖೆಯನ್ನು ಮಾಡಲೇಬೇಕಾಗತ್ತೆ. ಅದು ಈ ನವರಾತ್ರಿನಲ್ಲೇ ಆದರೆ ಖಂಡಿತವಾಗಿ ಈ ವಿಜಯದಶಮಿ ಹಬ್ಬದ ಸಂಭ್ರಮಕ್ಕೆ ತಣ್ಣೀರು ಎರಚಿದಂತಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. KP, ಲೋಕಾಯುಕ್ತದವರ ತನಿಖೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು 2 ದಿವಸದಿಂದ ನೋಡ್ತಾ ಇದ್ದೀವಿ. ಬಟ್ ಇಡಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಕಾರ್ಯವೈಖರಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಏನು ನಿರೀಕ್ಷೆ ಇದೆ ಇಡಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಮುಖವಾಗಿ ಅರವಿಂದ್, ಇಡಿ ಅವರು ಯಾವ ಕ್ಷಣದಲ್ಲಾದ್ರೂ ಮೈಸೂರಿಗೆ ಹೆಜ್ಜೆ ಇಡ್ಬೋದು. ಅಂದರೆ ಅದರ ಅರ್ಥ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಾದ್ರೂ ಅವರು ರೈಡ್ ಮಾಡ್ಬೋದು, ಅಥವಾ ಈ ಪ್ರಕರಣದಲ್ಲಿ A4 A3 ಆಗಿರುವಂಥ ಸಿದ್ದರಾಮಯ್ಯನವರ ಬಾಮೈದರ ಮನೆ ಮೇಲೆ ರೈಡು ಕೂಡ ಆಗ್ಬೋದು. ಯಾಕಂದರೆ ಇಡಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನ್ನ ಆ್ಯಕ್ಟನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಹೇಳಿ ಕೇಳಿ ಮೈಸೂರಿನಲ್ಲಿ ನವರಾತ್ರಿಯ ಸಂಭ್ರಮ ಇದೆ. ನಾಳೆಯಿಂದ ಅದ್ದೂರಿಯಾದಂಥ ನಾಡಹಬ್ಬ ದಸರಾ ಶುರುವಾಗ್ತಾಯಿದೆ. ಈ ಬಾರಿ ಸಿದ್ದರಾಮಯ್ಯನವರು ಅದ್ದೂರಿಯಾದಂಥ ದಸರಾ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇಡೀ ಮೈಸೂರು ಸಂಭ್ರಮದಲ್ಲಿ ಮುಳುಗೇಳೋದಕ್ಕೆ ಕ್ಷಣಗಣನೆ ಶುರುವಾಗಿರುವಂತಹ ಹೊತ್ತಿನಲ್ಲಿ ಈಗ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರ ಜೊತೆಯಲ್ಲಿರುವಂತಹ ಬೇರೆ ಬೇರೆ ಆರೋಪಿಗಳಿಗೂ ಕೂಡ ಇಡಿಯ ಟೆನ್ಷನ್ ಶುರುವಾಗಿರುವಂಥದ್ದು ಸ್ಪಷ್ಟ. ಯಾಕೆಂದರೆ ಇಡಿ ಈಗಾಗಲೇ ಏನು ಈ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣಗೆ ಒಂದು ಸಮನ್ಸನ್ನು ಜಾರಿ ಮಾಡಿದೆ. ನಾಳೆ ಖುದ್ದಾಗಿ ಸ್ನೇಹಮಯಿ ಕೃಷ್ಣ ಅವರು ಇಡಿಯ ಮುಂದೆ ಹಾಜರಾಗ್ತಾರೆ. ಅಂದರೆ ಅವರು ದೂರುದಾರರಾಗಿ ಇಡಿಯ ಮುಂದೆ ಹಾಜರಾಗ್ತಾರೆ. ಅಲ್ಲಿಗೆ ಇಡಿ FIR ಅನ್ನು ದಾಖಲಿಸಿಕೊಂಡ ನಂತರದ ಪ್ರತಿ ಕ್ಷಣದಲ್ಲೂ ಕೂಡ ತನ್ನ ಕಾರ್ಯಚಟುವಟಿಕೆಯನ್ನು ಪ್ಲ್ಯಾನನ್ನು ರೂಪಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ ಮೊನ್ನೆ ಸಂಜೆ ತಾನೇ FIR ಆಗಿರುವಂಥದ್ದು, ಆಲ್ರೆಡಿ ದೂರುದಾರರಿಗೆ ಸಮನ್ಸ್ ಜಾರಿ ಆಗ್ತಾ ಇದೆ. ಅಲ್ಲಿಗೆ ಇಡಿ ಯಾವುದೇ ಸಂದರ್ಭದಲ್ಲಿ ನವರಾತ್ರಿಯ ವೇಳೆಯಲ್ಲೇ ಕೆಲವೊಂದಿಷ್ಟು ಭಾಗಗಳಲ್ಲಿ ದಾಳಿ ಮಾಡುವಂತಹ ಸಾಧ್ಯತೆಗಳೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಷ್ಟೇ ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಇಡಿಯ ಆತಂಕ ಅಂತೂ ಸಹಜವಾಗಿದೆ. ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವರ ಬಾಮೈದ, ಜೊತೆಗೆ ಬಾಮೈದಾಗೆ ಸೈಟ್ ಕೊಟ್ಟಂಥವರು ಮತ್ತು ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡಿರುವಂತಹ ಮೂಡಾಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿರುವುದಂಥದ್ದು ಸತ್ಯ. ಅರವಿಂದ್, ಬಟ್ ಈ ದಾಳಿ ಅಂತಕ್ಕಂಥದ್ದು ನಿಶ್ಚಿತವಾಗಿ ಇಂಥವ್ರ ಮನೆ ಮೇಲೆ ಮಾಡಬೇಕು ಅಂತಕ್ಕಂಥ ನಿಯಮ ಏನಿಲ್ಲ. ಈಗ ಪ್ರಕರಣದ ತನಿಖೆಗೆ ಪೂರಕವಾಗಿ ಮುಖ್ಯಮಂತ್ರಿ ಆದಿಯಾಗಿ ಯಾರ ಮನೆ ಮೇಲೆ ಬೇಕಾದರೂ ದಾಳಿ ಆಗುವಂತಹ ಸಾಧ್ಯತೆ ಇದೆಯಾ ಅಂತ KP? ಎಕ್ಸಾಕ್ಟ್ಲಿ ಅರವಿಂದ್, ಏನು ಇಂಥವ್ರ ಮೇಲೆ ದಾಳಿ ಆಗಬೇಕು ಅನ್ನೋಂಥದ್ದೇನಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ
ಕ್ಲೂ ಕೂಡ ಅವರಿಗೆ ಸಿಕ್ಕರೆ ಅಂಥವ್ರ ಮನೆ ಮೇಲೆ ಇಡಿ ದಾಳಿ ಮಾಡ್ಬೋದು. ಲೋಕಾಯುಕ್ತದ ತನಿಖೆಯ ಸ್ಟೈಲೇ ಬೇರೆ, ಇಡಿಯ ತನಿಖೆಯ ಸ್ಟೈಲೇ ಬೇರೆ. ಲೋಕಾಯುಕ್ತ ಅಗ್ರೆಸಿವ್ ಆಗಿ ಏನು ಹೇಳ್ದೆ ಕೇಳಿದ್ರೆ ರೈಡ್ಗಳು ಪರ್ಟಿಕ್ಯುಲರ್ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಮಾಡೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಇಡಿಯ ನಡೆ ಏನಿದೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಅನ್ನಂತೂ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥವ್ರಿಗೆ ಕಾಣ್ತಾ ಇದೆ. ಯಾಕಂದರೆ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ ಪ್ರಕರಣ ಮಾತ್ರ ಅಲ್ಲ ಅರವಿಂದ್, ಭಾಳ ಸ್ಪಷ್ಟತೆ ಇರಬೇಕು ಅರವಿಂದ್. ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ ಪ್ರಕರಣ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಪ್ರಕರಣದ ಒಂದು ಎಳೆಯನ್ನು ಇಟ್ಕೊಂಡು ಉಳಿದಂತೆ ಒಟ್ಟಾರೆಯಾಗಿ ಮೂಡದಲ್ಲಿ ನಡೆದಿರುವಂತಹ ಇಡೀ ಹಗರಣದ ತನಿಖೆಗೆ ಇಡಿ ಮುಂದಾಗ್ತಾ ಇದೆ. ಹಾಗಾಗಿ 50-50 ಅನುಪಾತದಲ್ಲಿ ಭಾಗಿಯಾಗಿರುವಂಥವರ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿರುವುದಂತೂ ಸತ್ಯ. ಕೇವಲ ಸಿದ್ದರಾಮಯ್ಯನವರ ಕೇಸಿನ ಒಂದು ಬೇಸನ್ನು ಇಟ್ಕೊಂಡು ಉಳಿದಂತೆ ತನಿಖೆಗೆ ಇಡಿ ಮುಂದಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಇದೇ ನವರಾತ್ರಿಯ ಒಳಗೆ ಅಂದರೆ 9 ದಿನದ ಒಳಗಡೆ ಇನ್ನೂ ಅದೆಷ್ಟು ಮನೆಗಳಿಗೆ ಇಡಿ ರೈಡ್ ಮಾಡುತ್ತೋ ನಿಜ ಗೊತ್ತಾಗ್ತಾ ಇಲ್ಲ. ಒಂದಂತೂ ಸತ್ಯ, ದಸರಾದ ಸಂಭ್ರಮ ಒಂದು ಕಡೆ ಆದರೆ ಇಡಿಯ ಟೆನ್ಷನ್ ಮತ್ತೊಂದು ಕಡೆ ಇರುವಂಥದ್ದು ಸತ್ಯ ಅರವಿಂದ್. ಹಾಗೆ ಸಂಪರ್ಕದಲ್ಲಿ ಕೆಪಿ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಈ ಸರ್ತಿ ಭಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಅಂತ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಕಳೆದ ವರ್ಷ ಎಲ್ಲ ಬರಗಾಲ ಇತ್ತು ಅಂತಂದ್ಬಿಟ್ಟು ಈ ಸರ್ತಿ ಗ್ರ್ಯಾಂಡಾಗಿ ಮಾಡೋಣ, ಎಲ್ಲ ಜಲಾಶಯಗಳು ತುಂಬಿದೆ ಅಂತ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಕಾನೂನಿನ ಕುಣಿಕೆ ಸುತ್ತಕೊಳ್ಳುತ್ತೆ ಅಂತಂದ್ಬಿಟ್ಟು.